ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ IPL 2026 ಆಕ್ಷನ್ ಬಗ್ಗೆ ನಾವು ಮಾತಾಡೋಣ. ಕೆಲವೊಂದು ಶಾಕಿಂಗ್ ಬಿಡ್ಸು ಮತ್ತು ಕೆಲವು ತುಂಬಾ ಕೋಟಿ ಕೋಟಿ ಕೆಲವೊಂದಷ್ಟು ಖರ್ಚು ಮಾಡಿ ಕೆಲವೊಂದು ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದಾರೆ. ಅವ್ರ ಟೀಮ್ ಕಾಂಬಿನೇಷನ್ನ ರೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಶಾಕಿಂಗ್ ಪರ್ಚೇಸಸ್ ಎಲ್ಲ ಆಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಹರಾಜಲ್ಲಿ ಅತಿ ಹೆಚ್ಚು ದುಬಾರಿಯಾಗಿ ಸೇಲಾದಂಥ 10 ಆಟಗಾರರ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 10ನಲ್ಲಿ ಜೇಸನ್ ಹೋಲ್ಡರ್ ಮತ್ತು ವೆಂಕಟೇಶ್ ಅಯ್ಯರ್. ಇವರಿಬ್ಬರಿಗೂ 7 ಕೋಟಿ ತೊಗೊಂಡಿದ್ದಾರೆ. ಸೊ ಜೇಸನ್ ಹೋಲ್ಡರ್ ವೆಸ್ಟ್ ಇಂಡೀಸ್ ಪ್ಲೇಯರು, ಒಬ್ಬ ಗುಡ್ ಆಲ್ರೌಂಡರು, ಬ್ಯಾಟರ್ ಕೂಡ. ವೆಸ್ಟ್ ಇಂಡೀಸ್ T20 ಕ್ಯಾಪ್ಟನ್ ಆಗಿದ್ದವರು. ರೀಸೆಂಟಾಗಿ ನಡೆದ T20 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಇವ್ರನ್ನ GT ಅವರು 7 ಕೋಟಿ ಕೊಟ್ಟು ಅವ್ರ ಟೀಮಲ್ಲಿ ಸೇರಿಸ್ಕೊಂಡಿದೆ. ಮತ್ತು ಇನ್ನು ನಮ್ಮ RCB ಅವರು ಕೂಡ ವೆಂಕಟೇಶ್ ಅಯ್ಯರ್ನ ಇಂಡಿಯನ್ ಬ್ಯಾಟರ್ ಬೇಕು, ಒಬ್ಬ ಬ್ಯಾಕಪ್ಪು ಮತ್ತು ಬೌಲಿಂಗ್ ಕೂಡ ಮಾಡ್ತಾರೆ ಅನ್ನೋದು ಕಾರಣಕ್ಕೋಸ್ಕರ 7 ಕೋಟಿ ಕೊಟ್ಟು RCBಗೆ ವೆಂಕಟೇಶ್ ಅಯ್ಯರ್ನ ತೊಗೊಂಡಿದ್ದಾರೆ. ಸೊ ಇದು RCB ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಖುಷಿ ವಿಚಾರ. ಜೇಸನ್ ಹೋಲ್ಡರ್ ಮತ್ತು ವೆಂಕಟೇಶ್ ಅಯ್ಯರ್ ಇಬ್ಬರಿಗೂ 7 ಕೋಟಿ ಕೊಟ್ಟಿದ್ದಾರೆ. ಇವರು 10th ಪ್ಲೇಸಲ್ಲಿದ್ದಾರೆ. ಇನ್ನು 9th ಪ್ಲೇಸಿಗೆ ಬರೋದಾದರೆ ರಾಜಸ್ಥಾನ್ ರಾಯಲ್ಸು ರವಿ ಬಿಷ್ಣೋಯ್ ಅವ್ರನ್ನ 7.2 ಕ್ರೋರ್ಸ್ ಕೊಟ್ಟು ತೊಗೊಂಡಿದ್ದಾರೆ. ಯಾಕಂದರೆ ಜೈಪುರ್ ಪಿಚ್ಚಲ್ಲಿ ತುಂಬ ಸ್ಪಿನ್ ಆಗೋದ್ರಿಂದ ಬಿಷ್ಣೋಯ್ ಅವ್ರ ಗೂಗ್ಲಿಗಳು ಎದುರಾಳಿಗಳಿಗೆ ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಆ್ಯಂಡ್ ರವಿ ಬಿಷ್ಣೋಯ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ರವಿ ಬಿಷ್ಣೋಯ್ ಅವ್ರನ್ನ ರಾಜಸ್ಥಾನ್ ಅವರು 7.2 ಕ್ರೋರ್ಸ್ ಕೊಟ್ಟು ತೊಗೊಂಡಿದ್ದಾರೆ. ಇನ್ನು ನೆಕ್ಸ್ಟು 8th ಪ್ಲೇಸಲ್ಲಿ ಅಕೀಬ್ ನಬಿ ಅಂತ. ಇವರು ಜಮ್ಮು ಕಾಶ್ಮೀರ್ ಪ್ಲೇಯರು. ಇವ್ರನ್ನ 8.4 ಕ್ರೋರ್ಸ್ ಕೊಟ್ಟು DC ಅವರು ತೊಗೊಂಡಿದ್ದಾರೆ. ಇದು ಒನ್ ಆಫ್ ದ ಸರ್ಪ್ರೈಸಸ್ಸು 2026 ಆಕ್ಷನಲ್ಲಿ. ಇವರೊಬ್ಬ ಯಂಗ್ಸ್ಟರು ಜಮ್ಮು ಕಾಶ್ಮೀರಿಂದ ಬರ್ತಾರೆ, ಆಲ್ರೌಂಡರು. ಇವರೊಂಥರ DCಗೆ ಈ ಸೀಸನಲ್ಲಿ ಡಾರ್ಕ್ ಹಾರ್ಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು 7th ಪ್ಲೇಸಲ್ಲಿ ಜಾಶ್ ಇಂಗ್ಲೀಸು, LSG ಅವರು ಇವ್ರನ್ನ 8.6 ಕ್ರೋರ್ಸ್ ಕೊಟ್ಟು ತೊಗೊಂಡಿದ್ದಾರೆ. ವಿಕೆಟ್ ಕೀಪರ್, ಬ್ಯಾಟರು, ಆಸಿ, ಬ್ಯಾಕ್ ಫುಟ್ ಪ್ಲೇಯರು. ಕಮಿಟ್ ಆಗಲ್ಲ ಫ್ರಂಟ್ ಫುಟ್ಟಲ್ಲಿ. ಸೊ ಬ್ಯಾಕ್ ಫುಟ್ಟಲ್ಲಿ ಯಾವಾಗಲೂ ವೆಯ್ಟ್ ಮಾಡ್ತಿರ್ತಾರೆ. ಸೊ ಪುಲ್ ಶಾಟು, ಮಿಡ್ ವಿಕೆಟು, ಕಂಟ್ರಿ ಮಿಡ್ ವಿಕೆಟಲ್ಲಿ ಸೂಪರ್ ಶಾರ್ಟ್ಸ್ಗಳು ಹೊಡಿತಾರೆ. ಇನ್ನು ನೆಕ್ಸ್ಟು 6th ಬಂದು ಮುಸ್ತಾಫಿಜುರ್ ರೆಹಮಾನು. ಇವ್ರನ್ನ 9.2 ಕ್ರೋರ್ಸ್ ಕೊಟ್ಟು ಕೋಲ್ಕತ್ತಾ ನೈಟ್ ರೈಡರ್ಸು ಪರ್ಚೇಸ್ ಮಾಡಿದರು. ರೀಸೆಂಟಾಗಿ ಆಗಿರೋ ಇನ್ಸಿಡೆಂಟ್ಸ್ ಪ್ರಕಾರ ಇವಾಗ ಕೋಲ್ಕತ್ತಾ ಅವರು ಮುಸ್ತಾಫಿಜುರ್ ರೆಹಮಾನ್ನ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ಬೇರೆ ರೀಪ್ಲೇಸ್ಮೆಂಟ್ ಹುಡುಕ್ತಿದ್ದಾರೆ. ಆ ರೀಪ್ಲೇಸ್ಮೆಂಟ್ ಯಾರಾಗ್ಬೋದು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇನ್ನು ನೆಕ್ಸ್ಟು 5th ಪ್ಲೇಸಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ನು 13 ಕೋಟಿ ಕೊಟ್ಟು ಇವ್ರನ್ನ ಸನ್ರೈಸರ್ಸ್ ಹೈದರಾಬಾದ್ ಇವ್ರನ್ನ ತೊಗೊಂಡು ಆ ಟಾರ್ಗೆಟ್ 300 ಅನ್ನೋ ಅವರ ಏನು ಟ್ಯಾಗ್ಲೈನ್ ಇದೆ SRH ಅವ್ರದ್ದು, ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಲಿವಿಂಗ್ಸ್ಟನ್ನ ತೊಗೊಂಡಿದ್ದಾರೆ. ಸೊ ಇವ್ರು ಲಾಸ್ಟ್ ಸೀಸನ್ ನಮ್ಮ RCBಲಿ ಇದ್ದರು, ಅಷ್ಟೊಂದೇನು ಚೆನ್ನಾಗಿ ಮಾಡಿರಲಿಲ್ಲ. ಬಟ್ ಇವ್ರ ಮೇಲೆ ನಂಬಿಕೆ ಇಟ್ಟು SRH ಇವ್ರನ್ನ 13 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಸೊ ಡೀಸೆಂಟ್ ಬೌಲಿಂಗ್ ಕೂಡ ಮಾಡಿಕೊಡ್ತಾರೆ 1 or 2 ಓವರ್ಸು. ಅದು ಕೂಡ SRHಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. IPL ಅಲ್ಲೇ 2 ಬಿಗ್ಗೆಸ್ಟ್ ಶಾಕ್ಸು ಈ ಸಲ ಅಂದರೆ CSK. ಯೂಶ್ವಲಿ CSK ಯಾವಾಗ್ಲೂ ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡಲ್ಲ, ಕ್ರೋರ್ಸ್ ಎಲ್ಲ ಸ್ಪೆಂಡ್ ಮಾಡಲ್ಲ. ಬಟ್ ಈ ಸಲ ಇಬ್ಬರು ಅನ್ಕ್ಯಾಪ್ ಪ್ಲೇಯರು. ಒಬ್ಬರು ಕಾರ್ತಿಕ್ ಶರ್ಮಾ, ಅವ್ರನ್ನ 14.2 ಕ್ರೋರ್ಸ್ಗೆ ತೊಗೊಂಡಿರೋದು. ಅಂದರೆ ಇವರೊಂಥರ ಫಿನಿಷರು, ಲೋವರ್ ರೌಂಡ್ ಆರ್ಡ್ರಲ್ಲಿ ಬರ್ತಾರೆ, ಫಿನಿಷರ್ ಅಂತ ಇವ್ರನ್ನ ತೊಗೊಂಡಿದ್ದಾರೆ, ಬ್ಯಾಕಪ್ ಫಿನಿಷರ್ ಅಂತ. ಸೊ ಸ್ಟ್ರೈಟ್ ಅವೇ ಇವ್ರನ್ನ 14.2 ಕ್ರೋರ್ಸ್ ಕೊಟ್ಟು ಆಡಿಸ್ತಾರೆ CSK, ನೋಡಬೇಕು. ಇನ್ನು ನೆಕ್ಸ್ಟು ಪ್ರಶಾಂತ್ ವೀರು, ಇವ್ರಿಗೂ ಕೂಡ ಸೇಮ್ 14.2 ಕ್ರೋರ್ಸ್ ಕೊಟ್ಟೆ ತೊಗೊಂಡಿರೋದು. ಅಂದರೆ ಫ್ಯೂಚರ್ ಟೀಮ್ ಬಗ್ಗೆ ಪ್ಲ್ಯಾನ್ ಮಾಡಿ ಇವರಿಬ್ಬರು ಯಂಗ್ಸ್ಟರ್ನ 14.2 ಕ್ರೋರ್ಸ್ ಕೊಟ್ಟು ತೊಗೊಂಡಿದ್ದಾರೆ. ಸೊ ಇವ್ರನ್ನ ಗ್ರೋ ಮಾಡ್ತಾರೆ CSK, ಬಿಕಾಸ್ CSK ಅವ್ರ ಟೀಮ್ ಹಿಸ್ಟ್ರಿನೇ ಆಗಿರೋದು. ನ್ಯೂ ಪ್ಲೇಯರ್ಸ್ನ ತೊಗೊಂಡು ಅವ್ರನ್ನ ಕ್ಲೀನಾಗಿ ಗ್ರೋ ಮಾಡ್ತಾರೆ. ಇನ್ನು ಸೆಕೆಂಡಲ್ಲಿ ಬಂದು ಮತೀಶ್ ಪತಿರಾಣ, KKR ಇವ್ರನ್ನ 18 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಬಿಕಾಸ್ ಅವ್ರು KKR ಬೌಲಿಂಗ್ ಸ್ಟ್ರೆಂತ್ ಮಾಡೋಕ್ಕೆ ಅಂತ. ಸೊ ಇವ್ರನ್ನ ಬೇಬಿ ಮಲಿಂಗ ಅಂತ ಕರೀತಾರೆ. ಇವ್ರು CSKಗೆ ಒನ್ ಆಫ್ ದ ಗುಡ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಲಾಸ್ಟ್ ಸೀಸನಲ್ಲಿ CSKಲಿ ಪಿಕ್ ಆಫ್ ದ ಬೌಲರ್ಸ್ ಅಂದರೆ ಇಬ್ಬರೇ, ಒಂದು ಪತಿರಾಣ, ಒಂದು ನೂರ್ ಅಹ್ಮದ್ ಆಫ್ಘಾನಿಸ್ತಾನ್ ಸ್ಪಿನ್ನರು. ಸೊ ಈ 18 ಕ್ರೋರ್ಸು KKRಗೆ ವರ್ತ್ ಆಗುತ್ತಾ ಅನ್ನೋದು ನೋಡೋಣ. ಇನ್ನು ಫಸ್ಟ್ ಪ್ಲೇಸಲ್ಲಿ ಕ್ಯಾಮರೂನ್ ಗ್ರೀನು, ಸೇಮ್ KKR 25.2 ಕ್ರೋರ್ಸ್ ಕೊಟ್ಟು ಕ್ಯಾಮರೂನ್ ಗ್ರೀನ್ ಅವ್ರನ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಆಕ್ಷನ್ಸ್ ಈ ವರ್ಷದ್ದು. KKR ಇವ್ರನ್ನ ತೊಗೊಂಡಿದ್ದಾರೆ. ಸೊ ಇಡೀ ಹರಾಜಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬೈಸು ಕ್ಯಾಮರೂನ್ ಗ್ರೀನು. ಆಲ್ರೌಂಡ್ ಪರ್ಫಾರ್ಮೆನ್ಸು, ಆಸ್ಟ್ರೇಲಿಯನ್ ಬ್ರೀಡು, ಹೈಟು, ಬ್ಯಾಟಿಂಗ್, ಬೌಲಿಂಗ್ ಎಲ್ಲನೂ ಇವ್ರದ್ದು ಒಂದು ಒಳ್ಳೆ ಸೂಪರಾಗಿ. ಇವ್ರ ಹತ್ರ KKR ಇವ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಟಾಪ್ ಆಫ್ ದ ಆರ್ಡರು ಇಲ್ಲ ಫಸ್ಟ್ ಡೌನಲ್ಲಿ ಬಂದು ಬ್ಯಾಟಿಂಗ್ ಆಡ್ಬೋದು ಅಂತ ಅನಿಸುತ್ತೆ.
ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಟಾಪ್ 10 ಹೈಯೆಸ್ಟ್ ಬಿಡ್ಸ್ ಯಾರು ಅಂತ ನಾನು ತಿಳ್ಕೊಟ್ಟಿದ್ದೀನಿ. ಸೊ ನಿಮ್ಮ ಪ್ರಕಾರ ಈ 10 ಆಟಗಾರರಲ್ಲಿ ಯಾರು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ಬೋದು ಮತ್ತು KKR ಸ್ಪೆಂಡ್ ಮಾಡಿರೋದು ಅವ್ರಿಗೆ ವರ್ತ್ ಆಗುತ್ತಾ ಅನ್ನೋದನ್ನ ನನಗೆ ಕಾಮೆಂಟಲ್ಲಿ ನೀವು ತಿಳಿಸ್ಕೊಡ್ಬೋದು. ಇದೇ ರೀತಿ ಇನ್ನಷ್ಟು ಕ್ರಿಕೆಟ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಜೈ ಕರ್ನಾಟಕ, ಜೈ RCB. ಥ್ಯಾಂಕ್ ಯು ಬ್ರೋ.